ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಾಸಕರಾದ ಡಾ. ಎನ್.ಟಿ. ಶ್ರೀನಿವಾಸ್ ರವರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದರು. ಸ್ಥಳೀಯ ಮುಖಂಡರೊಡನೆ ಸಭೆ ಸೇರಿ ಪಟ್ಟಣದಲ್ಲಿ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ತಹಶೀಲ್ದಾರರು ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ವಿ. ಕೆ. ನೇತ್ರಾವತಿರವರು ಸರ್ಕಾರದ ನಿರ್ದೇಶನದಂತೆ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣದಲ್ಲಿನ ನಾಗರಿಕರಿಗೆ ಸರ್ಕಾರ ಜಾರಿ ತಂದಿರುವ ಸ್ವಯಂ ಜನಗಣತಿ ಯೋಜನೆ ಹಾಗೂ ಪೋತಿ ಖಾತೆ ಆಂದೋಲನ ಸೇರಿದಂತೆ ವಿವಿಧ ನಾಗರಿಕ ಸೇವಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಉನ್ನತಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಿಬ್ಬಂದಿ ಸಹಯೋಗದೊಂದಿಗೆ ತಮ್ಮ ಕಾರ್ಯನಿರ್ವಹಣೆ ಕುರಿತು ವಿವರಿಸಿದರು. ಪೌತಿ ಖಾತೆ ಆಂದೋಲನ ಹಾಗೂ ಸ್ವಯಂ ಗಣತಿ ಯೋಜನೆಯನ್ನು ಸಂಪೂರ್ಣ ಯಶಸ್ವಿಯಾಗಿಸುವ ಧ್ಯೇಯೋದ್ದೇಶದಿಂದ ಪ್ರಾಮಾಣಿಕ ಯತ್ನ ನಡೆಸಿರುವುದನ್ನು ಅರ್ಥೈಸಿದರು. ಯೋಜನೆಗಳ ಬಗ್ಗೆ ಜನಜಾಗೃತಿ ಅಭಿಯಾನ ಹಾಗೂ ಪ್ರಚಾರಾಂದೋಲನ ಹಮ್ಮಿಕೊಂಡಿರುವುದರ ರೂಪುರೇಷೆಗಳನ್ನು ಶಾಸಕರೆದುರು ಪ್ರಸ್ತುತಪಡಿಸಿದರು. ನಂತರ ಶಾಸಕರು ಸ್ಥಳೀಯ ಮುಖಂಡರೊಂದಿಗೆ ಪಟ್ಟಣದಲ್ಲಿನ ಬೀದಿ ನಾಯಿ ಹಾವಳಿ ವರದಿ ಬಗ್ಗೆ ಹಾಗೂ ನೀರಿನ ಸಮಸ್ಯೆ ಸೇರಿದಂತೆ ಪಟ್ಟಣದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳ ಅಭಾವ ಹಾಗೂ ಸಮಸ್ಯೆಗಳು ತಲೆದೋರದಂತೆ ಅಗತ್ಯ ಕ್ರಮ ಜರುಗಿಸುವ ಕುರಿತು ಮತ್ತು ಇತರೆ ನಾಗರಿಕರ ಹಿತಾಸಕ್ತಿ ಮೇರೆಗೆ ಹಮ್ಮಿಕೊಳ್ಳಬೇಕಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವುದರ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದರು. ಸಭೆಯಲ್ಲಿ ತಹಶೀಲ್ದಾರರು ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ವಿ. ಕೆ. ನೇತ್ರಾವತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪನಾಯಕ ಸೇರಿದಂತೆ ಅನೇಕ ಸದಸ್ಯರು ಹಾಗೂ ಆರ್ಟಿಐ ಕಾರ್ಯಕರ್ತರು, ಹೋರಾಟಗಾರರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಕೂಡ್ಲಿಗಿ. ಲಾಗಿನ್ ನಾವು OTP ತಗೊಂಡು ಲಾಗಿನ್ ಮಾಡ್ತೀವಿ ಸರ್. ನಮ್ಮ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ನಮ್ಮದು ಪಿನ್ ಕೋಡ್ ಹೊಡೆದ್ರೆ ನಮ್ಮ ಲೊಕೇಶನ್ ಫೆಚ್ ಆಗುತ್ತೆ. ನಾವು ಹುಡ್ಕೋಬೇಕು, ರೋಡ್ ಎಲ್ಲ ನೋಡಿ ಹುಡ್ಕೊಂಡು ನಮ್ಮ ಮನೆ ಮ್ಯಾಪ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಮ್ಮ ಡೀಟೇಲ್ಸ್ ಒಂದು 34 ಕ್ವಶನ್ಸ್ ಕೇಳ್ತಾರೆ ಸರ್. ಟೌನಲ್ಲಿ 35, ರೂರಲಲ್ಲಿ 34, ಸ್ಲಮ್ ಮೇಲೆ ಸ್ಲಮ್ ಬೋರ್ಡ್ 53, ಅಷ್ಟು ಕ್ವಶನ್ಸ್ ಕೇಳ್ತಾರೆ. ಅದಿಷ್ಟು ಫಿಲ್ ಮಾಡಬೇಕು. ಮೇಜರ್ ಆಗಿ ಟೈಪ್ ಆಫ್ ಹೌಸ್, ಫ್ಲೋರ್ ಯಾವುದಿದೆ, ಮನೇಲಿ ಎಷ್ಟು ಬೆಡ್ರೂಮ್ ಇದ್ದಾವೆ, ಡ್ರಿಂಕಿಂಗ್ ವಾಟರ್ ಯಾವುದು, ವೆಹಿಕಲ್ ಎಷ್ಟಿದೆ, ಕನೆಕ್ಷನ್ ಇದೆ, ಅಂದ್ರೆ ಮೇಜರ್ ನಿಮ್ದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಏನ್ ತಿಂತೀರಾ ಅದೆಲ್ಲಾನು ಕೇಳ್ತಾರೆ. ಆ ಕ್ವಶನ್ಸ್ ಎಲ್ಲ ಮುಗಿದ್ಮೇಲೆ ಒಂದು SC ID ಅಂತ ಬರುತ್ತೆ ಸರ್, ಸೆಲ್ಫ್ ಎನ್ಯುಮರೇಷನ್ ರೆಫರೆನ್ಸ್ ID ಅಂತ. ಮತ್ತೆ ನಿಮ್ಮ ಮನೆಗೆ ಎನ್ಯುಮರೇಟರ್ಸ್ ಬರ್ತಾರಲ್ಲ ಸರ್, ಅವ್ರಿಗೆ ಅದನ್ನ ರೀಚ್ ಮಾಡ್ತಾರೆ. ಈಗ ಪಾಪ್ಯುಲೇಷನ್ ಏನ್ ಮಾಡ್ತಾ ಇಲ್ವಾ? ಇಲ್ಲ ಸರ್, ಈಗ 27 ಇದೆ ಮೇ ಫಸ್ಟ್ ಇಂದ ಸ್ಟಾರ್ಟ್ 2 ಫೇಸ್ ಅಲ್ಲಿ ಸರ್. ಇದು ಫಸ್ಟ್ ಫೇಸ್ ಹೌಸ್ ಬ್ಲಾಕಿಂಗ್ ಮೆಥಡ್. 27 ಅಲ್ಲಿ ನಮ್ದು ಇರೋದೇ ಸೆನ್ಸಸ್ 2027. ಇದೇನಿದು ಬ್ಲಾಕ್ ಇದು ಸೂಪರ್ವೈಸರ್ ಸರ್ಕಲ್ ಅಂತ ಇದೆ. ಒಬ್ಬ ಸೂಪರ್ವೈಸರ್ ಸರ್ಕಲ್ಗೆ 6 ಜನ 7 ಜನ ಇನ್ವೈಟರ್ಸ್ ಕೊಡ್ತಾರೆ. ನಮ್ಮ ಸಂಖ್ಯೆ ಲಾಸ್ಟ್ ಪೀರಿಯಡ್ ಅಂತ ಇದೆ ID ಸರ್. ದಿಸ್ ಇಸ್ ID. ನಿಮ್ಮ ಮನೆ ಪಟ್ಟಿ ಕಾರ್ಯಶಾಲೆ ಇದು ಆಮೇಲೆ ನಿಮ್ಮ ಮನೆಗೆ ಇನ್ವೈಟರ್ ಬರ್ತಾರೆ. ಈ ಐಡಿನ ನೀವು ಶೇರ್ ಈಗ ನಾವು ಎಸ್ಟಿಮೇಟೆಡ್ ಫುಡ್ ಅಂಡ್ ಪ್ರೊವೈಡರ್ಸ್ 25% ಮಾಡಿ ಇಷ್ಟ ಇದಕ್ಕೆ ಬ್ಲಾಕ್ಸ್ ನಾವು 2 ಕ್ರಿಯೇಟ್ ಮಾಡ್ತಾರೆ. 2 ಬ್ಲಾಕಿಗೆ ಒಬ್ಬರು ಟೀಚರ್ನ ಕ್ರಿಯೇಟ್ ಮಾಡ್ತಾರೆ. ಸೂಪರ್ವೈಸರ್ ಸರ್ಕಲ್ಗೆ ಅವ್ರನ್ನ ಸೇರಿಸ್ಕೊಂಡು ಎಷ್ಟು ಜನ ಟೀಚರ್ಸ್ ಕೊಟ್ಟಿರ್ತೀವಿ ಅದನ್ನ ಟೀಚರ್ ಗ್ರ್ಯಾಂಟ್ ಮಾಡ್ತಾರೆ. ಇವ್ರು ತೊಗೊಂಡ್ಬಂದ್ರೆ ಕೊಟ್ಟು ಸೂಪರ್ವೈಸರ್ ನಮಗೆ ಕೊಡ್ತೀವಿ ಸರ್. ಕಂಪ್ಲೀಟ್ ಡಿಜಿಟಲ್ ಸಿಸ್ಟಮ್ ಟ್ರೈನಿಂಗ್ ಕೂಡ ಎಲ್ಲ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಎಲ್ಲಾನು ಆನ್ಲೈನ್ ಅಲ್ಲೇ ಇದೆ ಸರ್. ಟ್ರೈನಿಂಗ್ ನಾವು ಮಾಡಿದ್ದು ಎಲ್ಲ ಬ್ಯಾಚ್ಗೂ 3 ದಿನ ಟ್ರೈನಿಂಗ್ ಮಾಡಿದ್ದೀವಿ ಸರ್. ಫೀಲ್ಡ್ ಟ್ರೈನರ್ಸ್ ಅಂತ ಸಪ್ರೇಟ್ ಟ್ರೈನರ್ಸ್ ಮಾಡಿದ್ದೀವಿ. ಇದೆಲ್ಲ ಇದೆ ಅದು ಟೀಚರ್ಸ್ ಇದೆ ಅಸೈನ್ ಮಾಡ್ತೀವಿ. ನಮ್ಮ ರೆಫರೆನ್ಸ್ houses are 800 population. ಯಾವುದು 250 houses are 800 population. One block. 46 block. ಒಂದು 300 ಪ್ಲಸ್ ಇದೆ ಸರ್. ಅದಕ್ಕೆ ಒಬ್ಬೊಬ್ರು ಎನ್ಯುಮರೇಟರ್ ಅಂತ ಹೇಳಿ ಮಾಡಿದ್ದೀವಿ. ಸೊ ಆ ಎನ್ಯುಮರೇಟರ್ಸ್ಗೆ ಒಬ್ಬೊಬ್ರು ಸೂಪರ್ವೈಸರ್ ಲೈಕ್ 1 ಟೀಮಿಗೆ 5 ರಿಂದ 6 ಜನಕ್ಕೆ ಒಬ್ಬೊಬ್ಬ ಸೂಪರ್ವೈಸರ್ನ ಮಾಡಿದ್ದೀವಿ. ಈಗ ಜಸ್ಟ್ ಹೌಸ್ ಬ್ಲಾಕಿಂಗ್ ನಡೀತಿದೆ ಸರ್. ಫಸ್ಟ್ ಲೆವೆಲ್ ಅಲ್ಲಿ ಓನ್ಲಿ ಬ್ಲಾಕ್ಸ್ ಐಡೆಂಟಿಫೈ, ಮನೆಗಳ ಮಾತ್ರ ಮ್ಯಾಪ್ ಮಾಡ್ತೀವಿ, ನಂಬರ್ ಕೊಡ್ತೀವಿ. ಆಲ್ ದ ರಿಸೈಡಿಂಗ್ ನಾನ್ ರಿಸೈಡಿಂಗ್ ಹೌಸಸ್ ಸರ್. ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಇದ್ರು ಕೂಡ ಅದನ್ನ ನಾವು ಮ್ಯಾಪ್ ಮಾಡ್ಕೊತೀವಿ.
ಟೋಟಲ್ ಈಗ ಸೆನ್ಸಸ್ ಅಲ್ಲ ಇದು? ಆ್ಯಕ್ಚುಲ್ ಸೆನ್ಸಸ್ ಫಸ್ಟ್ ಫೇಸ್ ಹೌಸ್ ಲಿಸ್ಟಿಂಗ್ ಸರ್, ನೆಕ್ಸ್ಟ್ ಫೇಸಿಂಗು ಪಾಪ್ಯುಲೇಷನ್ ನೆಕ್ಸ್ಟ್